ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಜುಳಾ ಆರ್ಯನ್ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ಮಷಿನ್ನಲ್ಲೇ ಯಾವ ರೀತಿ ಕಾಜಾಪಟ್ಟಿ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಹೊಸಬ್ರು ತುಂಬ ಈಸಿಯಾಗಿ ಕಲಿಬೋದು, ಆ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಈಗ ಕಾಜಾಪಟ್ಟಿ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇದು ಲೈನಿಂಗ್ ಬ್ಲೌಸ್ ತೊಗೊಂಡಿದ್ದೀನಿ ಕಾಜಾಪಟ್ಟಿ ಮಾಡೋದಕ್ಕೆ. ನೋಡಿ, ಈ ರೀತಿ ಮೇನ್ ಬ್ಲೌಸ್ ಪೀಸ್ ಒಂದು ಮತ್ತು ಅದಕ್ಕೆ ಲೈನಿಂಗ್ ಪೀಸನ್ನು ಈ ರೀತಿ 3.5 ಇಂಚಸ್ಸಲ್ಲಿ ಕಟ್ ಮಾಡ್ಕೊಳ್ಳಿ. ಎಷ್ಟು ಲೆಂತ್ ಇದೆ ಅಂತ ನೋಡ್ಕೊಳ್ಳಿ. ನೋಡಿ, ಈ ರೀತಿ ನೋಡ್ಕೊಳ್ಳಿ. ಇದು ನಮಗೆ 7.5 ಇಂಚಸ್ಸು ಬರ್ತಾ ಇದೆ. ಅದಕ್ಕೆ 1 ಇಂಚಸ್ನ ಆ್ಯಡ್ ಮಾಡಿಕೊಂಡು 8.5 ಇಂಚಸ್ನ ತೊಗೊಳ್ಬೇಕು. ನೋಡಿ, ಈ ಪೀಸ್ನ 8.5 ಇಂಚಸ್ನ ಉದ್ದ, ಅಗಲ 3.5 ಇಂಚಸ್ನ ತಗೊಳ್ಳಿ. ನೋಡಿ, ಇದು ಅಗಲ 3.5 ಇಂಚಸ್ ಇದೆ. ನೋಡಿ, ಇದು ಲೆಂತು 8.5 ಇಂಚಸ್ ಇದೆ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ಒಂದು 1/4 ಇಂಚಸ್ಸಲ್ಲಿ ಈ ಥರ ಹೊಲ್ಕೊಂಡು ಬನ್ನಿ. ಈ ಥರ ಅಟ್ಯಾಚ್ ಮಾಡಿ. ನೋಡಿ, ಈ ಥರ ರೆಡಿ ಮಾಡ್ಕೊಳ್ಳಿ. ಇದು ಸೀದಾ ಇದೆ. ನಾವೇನೆಲ್ಲ ಕ್ರಾಸ್ ಬೆಲ್ಟು ಮತ್ತು ಡಾಟ್ಸ್ ಹಿಡಿದಿದ್ದೀವೋ ಈ ಪಟ್ಟಿ ನೋಡಿ ಸೀದಾ ಇದೆ. ಈ ರೀತಿ ಉಲ್ಟಾ ತಿರುಗಿಸ್ಕೊಳ್ಳಿ. ಈ ರೀತಿ ಉಲ್ಟಾ ಇಟ್ಕೊಂಡು ಈ ಪೀಸಸ್ನ ನೋಡಿ, ಇದೇನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ, ಈ ಪೀಸಸ್ನ ಇಲ್ಲಿಂದ ಸ್ವಲ್ಪ ಅರ್ಧ ಇಂಚ್ಗೆ ಈ ಥರ ಇಟ್ಕೊಂಡು ಈ ಥರ ಮಡ್ಚ್ಕೊಳ್ಳಿ ಸಮವಾಗಿ. ನೋಡಿ, ಈ ಥರ ಮಡ್ಚ್ಕೊಂಡು ಅರ್ಧ ಇಂಚಲ್ಲಿ ಈ ಥರ ಮಡಚಿ 1/4 ಇಂಚಸ್ಸಲ್ಲಿ ಇದೇನು ನಾವು ಅಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ ಈ ಭಾಗ ಮತ್ತು ಕೆಳಗಡೆ ಬ್ಲೌಸ್ ಪೀಸ್ ಅದನ್ನು ಸಮವಾಗಿ ಈ ಥರ ಇಟ್ಕೊಂಡು ಈ ರೀತಿ ಸ್ಟ್ರೈಟು ಸ್ಟಿಚ್ ಹಾಕಿ. ನೋಡಿ, ಇದು ಉಲ್ಟಾ ಮೇಲೆ ಇಟ್ಕೊಂಡು ನಾವು ಹೊಲ್ಕೊಂಡಿದ್ದೀವಿ. ನೋಡಿ, ಇದಾದಮೇಲೆ ಮತ್ತೆ ಈ ಥರ ತಿರುಗಿಸ್ಕೊಂಡು ಇದಾದಮೇಲೆ 1/4 ಇಂಚಸ್ಸಲ್ಲಿ ಈ ಥರ ಮಡಚಿ. ನೋಡಿ, 1/4 ಇಂಚಸ್ಸಲ್ಲಿ ಈ ಥರ ಮಡಚಿಬಿಟ್ಟು ಇದೇನು ನಾವು ಹೊಲ್ದಿರ್ತೀವೋ ಅದಕ್ಕಿಂತ ಸ್ವಲ್ಪ ಮುಂದೆ ಈ ಥರ ಇಟ್ಕೊಳ್ಳಿ. ನೋಡಿ, ಇದೇನು ಹೊಲ್ಕೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಮುಂದೆ ಈ ಥರ ಇಟ್ಕೊಂಡು ನೋಡಿ 1/4 ಇಂಚಸ್ ಈ ಥರ ಮಡ್ಚ್ಕೊಂಡಿದ್ದೀವಲ್ಲ, ಸೆಂಟ್ರಿಗೆ ಒಂದು ಸ್ಟಿಚ್ ಹಾಕಿ. ನೋಡಿ, ಈ ಥರ ಇದು ಓಪನ್ ಇರಬೇಕು. ಈ ಥರ ಸೆಂಟ್ರಿಗೆ ಸ್ಟಿಚ್ ಹಾಕಿ. ಇದಾದಮೇಲೆ ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಕಾಜಾ ಮಾಡೋದಕ್ಕೆ ನಾವು ಸಮವಾಗಿ ಈ ಥರ ಮಾರ್ಕ್ ಹಾಕೊಂಡು ಬರಬೇಕು. ನೋಡಿ, ನಾನಿಲ್ಲಿ 2 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿಗೆ 2 ಇಂಚಸ್ ಬರ್ತಾಯಿದೆ. ನೋಡಿ, ಇದಾದಮೇಲೆ ನೋಡಿ ಇದೇನು ಮಾರ್ಕ್ ಮಾಡಿದ್ದೀನಿ ಅಲ್ಲಿಂದ 2 ಇಂಚಸ್ಗೆ ಒಂದೊಂದು ಮಾರ್ಕ್ ಮಾಡ್ಕೊಂಬನ್ನಿ. ನಿಮಗೆ ಎಷ್ಟು ಉದ್ದ ಇರುತ್ತೆ ನೋಡಿಕೊಂಡು ಇದು ಪಟ್ಟಿ ಆ ರೀತಿ ಸಮವಾಗಿ ಮಾರ್ಕ್ ಮಾಡ್ಕೊಂಬರ್ಬೇಕು. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಂಬನ್ನಿ. ಇದಾದಮೇಲೆ ಇದು ಎಮ್ಮಿಂಗಿಗೆ ಮತ್ತು ಪೈಪಿಂಗಿಗೆ ನಮಗೆ ಬಟ್ಟೆ ಬೇಕು. ಅದಕ್ಕೆ ನಾವು ಇದಕ್ಕೆ ಸ್ವಲ್ಪ ಬಿಟ್ಕೊಂಡಿದ್ದೀವಿ ಬಟ್ಟೆನ. ನೋಡಿ, ಈ ರೀತಿ ಇಲ್ಲಿ ಸ್ವಲ್ಪ ಬಿಟ್ಟಿರಬೇಕು. ಈಗ ಲಾಸ್ಟ್ ಕ್ರಾಸ್ ಬೆಲ್ಟ್ ಕಡೆಯಿಂದ ನಾವು ಕಾಜಾ ಮಾಡೋಣ. ನೋಡಿ, ಲಾಸ್ಟ್ ತುದಿಯಿಂದ ಇಲ್ಲಿಗೆ ಸ್ಟಿಚ್ ಹಾಕಿ ಲಾಸ್ಟ್ ಎಡ್ಜಿಗೆ ಇಲ್ಲಿಗೆ ನೀಡಲ್ಲಿ ಬಿಟ್ಬಿಟ್ಟು ಮತ್ತೆ ಟರ್ನ್ ಮಾಡ್ಕೊಳ್ಳಿ ಈ ರೀತಿ. ಮತ್ತು ಲಾಸ್ಟ್ ಇದೇನು ನಾವು ಹೊಲ್ಕೊಂಡಿದ್ವೋ ಅಲ್ಲಿಗೆ ಮತ್ತೆ ವಾಪಸ್ ಬನ್ನಿ. ಅಲ್ಲಿಗೆ ನೀಡಲ್ಲಿ ಬಿಟ್ಬಿಟ್ಟು ಮತ್ತೆ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು 1/4 ಇಂಚಸ್ ಗ್ಯಾಪಲ್ಲಿ ಸ್ವಲ್ಪ ಕ್ರಾಸಲ್ಲಿ ಲಾಸ್ಟ್ ಎಡ್ಜಿಗೆ ಒಂದು ಸ್ಟಿಚ್ ಹಾಕಿ. ನೋಡಿ, ಅಲ್ಲಿಗೆ ನೀಡಲ್ನ ಸ್ಟಾಪ್ ಮಾಡಿ ಮತ್ತು ಈ ರೀತಿ ತಿರುಗಿಸ್ಕೊಂಡು ನಾವೇನು ಮಾರ್ಕ್ ಮಾಡಿದ್ದೀವೋ ಇಲ್ಲಿಗೆ ಲಾಸ್ಟ್ ಎಡ್ಜಲ್ಲೇ ಸ್ಟಿಚ್ ಹಾಕೊಂಬರ್ಬೇಕು. ಇದು ಏನು ಮಡ್ಚಿದ್ದೀವೋ ಇಲ್ಲಿ ಲಾಸ್ಟ್ ಎಡ್ಜಲ್ಲಿ ಈ ರೀತಿ ಸ್ಟಿಚ್ ಹಾಕೊಂಬನ್ನಿ. ಇಲ್ಲಿಗೆ ಒಂದು ಸ್ಟಾಪ್ ಮಾಡಿ ಮತ್ತು ಈ ರೀತಿ ತಿರುಗಿಸ್ಕೊಂಡು ಸ್ವಲ್ಪ ಕ್ರಾಸಲ್ಲಿ ನೋಡಿ ಈ ರೀತಿ ಲಾಸ್ಟ್ ಎಡ್ಜ್ಗೆ ಸ್ವಲ್ಪ ಈ ಬಟ್ಟೆ ಬಿಟ್ಟು ಸ್ವಲ್ಪ ಮುಂದೆ ಸ್ಟಾಪ್ ಮಾಡಿ ಮತ್ತು ನೀಡಲಲ್ಲಿ ಬಿಟ್ಬಿಟ್ಟು ಮತ್ತೆ ಟರ್ನ್ ಮಾಡ್ಕೊಳ್ಳಿ. ಈ ರೀತಿ ಟರ್ನ್ ಮಾಡಿಕೊಂಡು ಮತ್ತೆ 1/4 ಇಂಚಸ್ಸು ಗ್ಯಾಪಲ್ಲಿ ಗ್ಯಾಪ್ ಇಟ್ಬಿಟ್ಟು ಹುಕ್ಸ್ ಹಾಕೋದಕ್ಕೆ ನೋಡಿ ಇಲ್ಲಿಗೆ ಎಡ್ಜಿಗೆ ಇಲ್ಲಿಗೆ ಸ್ಟಿಚ್ ಹಾಕಿ ಮತ್ತು ಸ್ಟಾಪ್ ಮಾಡಿ. ನೀಡಲ್ನ ಅಲ್ಲೇ ಬಿಟ್ಬಿಟ್ಟು ಸ್ಟಾಪ್ ಮಾಡಬೇಕು. ಮತ್ತು ಇಲ್ಲಿಗೆ ಒಂದು ಸ್ಟಿಚ್ ಹಾಕಿ ಈ ಮಾರ್ಕಿಗೆ ಇಲ್ಲಿಗೆ ಸ್ಟಾಪ್ ಮಾಡಿ
ಮತ್ತು ಈ ರೀತಿ ತಿರುಗಿಸ್ಕೊಂಡು ಇಲ್ಲಿಗೆ ಒಂದು ಕ್ರಾಸಲ್ಲಿ ಸ್ವಲ್ಪ ಕ್ರಾಸಲ್ಲಿ ಒಂದು ಸ್ಟಿಚ್ ಹಾಕಿ ಮತ್ತು ಈ ರೀತಿ ತಿರುಗಿಸ್ಕೊಳ್ಳಿ. ನೋಡಿ ತಿರುಗಿಸ್ಕೊಂಡು ಒಂದು 1/4 ಇಂಚಸ್ ಗ್ಯಾಪ್ ಬಿಡಬೇಕು. ನೋಡಿ ಇಲ್ಲಿಗೆ ಬಿಟ್ಬಿಟ್ಟು ಇಲ್ಲಿಗೊಂದು ಸ್ಟಿಚ್ ಹಾಕಿ ಎಡ್ಜಿಗೆ ನೀಡಲ್ನಲ್ಲಿ ಬಿಟ್ಟು ಮತ್ತೆ ತಿರುಗಿಸ್ಕೊಳ್ಳಿ. ಮತ್ತು ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೆ ಲಾಸ್ಟ್ ಎಡ್ಜಲ್ಲೇ ಸ್ಟಿಚ್ ಹಾಕೊಂಬನ್ನಿ. ನೋಡಿ ಮತ್ತು ನೀಡಲ್ನಲ್ಲಿ ಬಿಡಿ. ಮತ್ತು ಸ್ವಲ್ಪ ಕ್ರಾಸಲ್ಲಿ ಈ ಥರ ಸ್ಟಿಚ್ ಹಾಕಿ ಮತ್ತು ನೋಡಿ ಇಲ್ಲಿ 1/4 ಇಂಚಸ್ ಗ್ಯಾಪಲ್ಲಿ ಓಪನ್ ಬಿಟ್ಬಿಟ್ಟು ಇಲ್ಲಿಗೆ ಸ್ಟಿಚ್ ಹಾಕಿ ಲಾಸ್ಟ್ ಎಡ್ಜಲ್ಲಿ. ಮತ್ತು ನೀಡಲ್ನಲ್ಲಿ ಬಿಟ್ಟು ಮತ್ತು ಲಾಸ್ಟ್ ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೆ ಎಡ್ಜಲ್ಲೇ ಸ್ಟಿಚ್ ಹಾಕೊಂಬನ್ನಿ. ಮತ್ತು ಅಲ್ಲಿ ಸ್ಟಾಪ್ ಮಾಡಿ ಮತ್ತು ಲಾಸ್ಟ್ ಕ್ರಾಸಲ್ಲಿ ಸ್ವಲ್ಪ ಈ ಥರ ಸ್ಟಿಚ್ ಹಾಕಿ ಮತ್ತು ನೀಡಲ್ನಲ್ಲಿ ಬಿಟ್ಟು ಈ ಥರ ಸ್ವಲ್ಪ 1/4 ಇಂಚಸ್ ಗ್ಯಾಪಲ್ಲಿ ಇಲ್ಲಿಗೆ ನೋಡಿ ಸ್ಟಿಚ್ ಹಾಕಿ ಲಾಸ್ಟ್ ಎಡ್ಜಿಗೆ. ಮತ್ತು ಈ ಥರ ಟರ್ನ್ ಮಾಡಿ ನಾವಿಲ್ಲೇ ನೇಮಿಂಗ್ ಮಾಡ್ಕೊಳ್ಳೋದಕ್ಕೆ ಬಟ್ಟೆ ಬಿಟ್ಟಿದ್ದೀವ ಅದಕ್ಕೆ ಕ್ಲೋಸ್ ಮಾಡಿ ಈ ಥರ ಸ್ಟಿಚ್ ಹಾಕಿ. ನೋಡಿ ಇದು ನಾವು ಇಲ್ಲಿಗೆ ಎಮಿಂಗ್ ಆದರೂ ಮಾಡ್ಕೊಬೋದು, ಇಲ್ಲಾಂದರೆ ಪೈಪಿಂಗ್ ಆದರೂ ಮಾಡ್ಬೋದು. ಅದಕ್ಕೆ ಇಷ್ಟು ಗ್ಯಾಪ್ ಇಡಬೇಕು. ಗ್ಯಾಪ್ ಇಟ್ಬಿಟ್ಟು ನೋಡಿ ಈ ಥರ ಕಾಜಾಪಟ್ಟಿ ಮಾಡ್ಕೊಂಬನ್ನಿ. ನೋಡಿ ಇದು ಉಕ್ಸಾಕೋದಕ್ಕೆ ಒಂದು 1/4 ಇಂಚಸ್ ಗ್ಯಾಪಲ್ಲಿ ಇಲ್ಲಿ ಗ್ಯಾಪ್ ಇಟ್ಕೊಂಡು ಸ್ಟಿಚ್ ಹಾಕೊಂಬರ್ಬೇಕು. ನೋಡಿ ಇಲ್ಲಿ ನಿಮಗೆ ಇದೇ ರೀತಿ ಟೈಲರಿಂಗ್ ಟಿಪ್ಸ್ಗಳಿಗೆ ಹಾಗೆಯೇ ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸು, ವರ್ಕ್ ಬ್ಲೌಸು ಮತ್ತು ಫ್ರಿನ್ಸ್ ಕಟ್ ಬ್ಲೌಸು, ಬೋಟ್ ನೆಕ್ ಬ್ಲೌಸ್ಗಳಿಗೆ ಕಟಿಂಗ್ ಆಗಿರಲಿ ಸ್ಟಿಚಿಂಗ್ ಆಗಿರಲಿ ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.